ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಚಿಕಿತ್ಸೆ ಮುಂದುವರೆದಿದೆ. ಹೆಬ್ಬಾಳ್ಕರ್ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಸ್ವಾಮೀಜಿಗಳು ಗಣ್ಯರು ಆಗಮಿಸ್ತಾ ಇದ್ದಾರೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯವನ್ನು ವಿಚಾರಿಸಿ ಧೈರ್ಯ ತುಂಬಿದ್ದಾರೆ ಶ್ರೀಗಳು. ಮೂರನೇ ದಿನವೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯದಲ್ಲಿ ಚೇತರಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಚೇತರಿಸಿಕೊಳ್ತಾ ಇದ್ದಾರೆ, ಆರೋಗ್ಯವಾಗಿ ಮರಳುತ್ತಾ ಇದ್ದಾರೆ. 1 ತಿಂಗಳು ಬೆಡ್ ರೆಸ್ಟ್ಗೆ ಸೂಚಿಸಿದ್ದಾರೆ ವೈದ್ಯರು. ಇನ್ನು 3-4 ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರಂತೆ. Second floor. ಬಂದಾಗ ಸ್ಪ್ರೆಡ್ ಭಾಳ ಆಗಿತ್ತು. ಸ್ಪ್ರೆಡ್ಗಳು ಕಟ್ಟಾಗಿ ಎಲ್ಲ ಕಟ್ಟಾಗಿ ರೀಡಿಂಗ್ ನೆಕ್ಸ್ಟ್ ಅವ್ರು ಯಾವಾಗ ನಮ್ಗೆ ಗೊತ್ತಿಲ್ಲ 100 ದಾಗ ಹೋಗ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಚಂದ್ರರಾಜ್ ಅವರು ಆಕ್ಸಿಡೆಂಟ್ ಆಗಿ ಇವತ್ತಿಗೆ 3 ದಿವಸ ಆಯಿತು. ಇವತ್ತು 3ನೇ ದಿವಸ ಬೆಳಗ್ಗೆ ಎಕ್ಸಾಮಿನ್ ಮಾಡಿದ ಪ್ರಕಾರ ಮೇಡಮ್ ಅವರು ಚೆನ್ನಾಗಿ ರಿಕವರಿ ಆಗ್ತಾ ಇದ್ದಾರೆ. ಫಸ್ಟ್ ಡೇ ಮಾಡಿದ MRI ಮತ್ತು ಅಲ್ಟ್ರಾಸೌಂಡ್ ರಿಪೋರ್ಟ್ಗಿಂತ ಇವತ್ತು ಮಾಡಿದ ರಿಪೋರ್ಟ್ ಒಳಗೆ ಇನ್ನೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಇವತ್ತು ಬೆಳಗ್ಗೆ ನಾವು ಅಲ್ಟ್ರಾಸೌಂಡ್ ಮಾಡಿ ನೋಡಿದ್ವಿ. ಸೊ ಅದರೊಳಗೆ ಅಂಥದ್ದೇನು ಮೇಜರ್ ಅಬ್ಡಮಿನ್ ಇಂಜುರೀಸ್ ಇಲ್ಲ ಮತ್ತು ಏನೂ ಹೆಚ್ಚು ತೊಂದರೆಗಳನ್ನೂ ಏನೂ ಇಲ್ಲ. ಮತ್ತು ಮೇಡಮ್ನು ಚೆನ್ನಾಗಿ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಮತ್ತು ಅವರು ಡೇ ಬೈ ಡೇ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಮೇಡಮ್ಗೆ ಬೆನ್ನು ಎಲುಬಿಗೆ ಪೆಟ್ಟಾಗಿರೋದ ಕಾರಣದಿಂದ ಮೇಡಮ್ ಅವ್ರಿಗೆ 1 ಮಂತ್ ಬೆಡ್ ರೆಸ್ಟ್ ಅಡ್ವೈಸ್ ಮಾಡಿದ್ವಿ. ಮೇಡಮ್ ಅವ್ರು ಸ್ವತಃಗೆ ತಾವು ಕಾಟಲ್ಲಿ ಆ ಕಡೆ ಈ ಕಡೆ ಹೊರಳಾಡ್ತಾ ಇದ್ದಾರೆ ಇವಾಗ. ಮತ್ತು ಕಾಲುಗಳದೆಲ್ಲ ಚೆನ್ನಾಗಿ ಮೂಮೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಹೈ ಪ್ರೋಟೀನ್ ಡಯಟ್, ಹೈ ಕ್ಯಾಲ್ಶಿಯಂ ಡಯಟ್ ಅಡ್ವೈಸ್ ಮಾಡಿದ ಪ್ರಮಾಣ ಮೇಡಮ್ ಅವ್ರು ಸರಿಯಾಗಿ ಊಟ ತೊಗೋತಾ ಇದ್ದಾರೆ. ಅವ್ರು ಚೇತರಿಸ್ಕೊಳ್ತಾ ಇರೋದು ನೋಡಿದರೆ ಮೇಡಮ್ ಬೇಗನೆ ಆರಾಮಾಗಿ ನಮ್ಮ ಕಾರ್ಯಗಳನ್ನು ಮತ್ತೆ ಶುರು ಮಾಡ್ತಾರಂತ ಅನಿಸ್ತೈತಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಚಂದ್ರರಾಜ್ ಅವರು ಆಕ್ಸಿಡೆಂಟ್ ಆಗಿ ಇವತ್ತಿಗೆ 3 ದಿವಸ ಆಯಿತು. ಇವತ್ತು 3ನೇ ದಿವಸ